ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾನ್ ನಿಮ್ಗೊಂದು ತುಂಬಾ ಚಂದದ ಕಥೆ ಹೇಳಕ್ ಬಂದಿದ್ದೀನಿ. ಒಂದು ಜಾದೂವಿನ ಕಥೆ, ಒಂದು ಮುದ್ದಾದ ಕರಡಿ ಮತ್ತೆ ಮಿನುಗೋ ಜೇನ್ತುಪ್ಪದ ಕಥೆ. ಕೇಳಕ್ ತಯಾರಿದ್ದೀರಾ? ಹಾಗಾದ್ರೆ ಎಲ್ರೂ ಆರಾಮಾಗಿ ಕೂತ್ಕೊಳ್ಳಿ. ಬೇಕಿದ್ರೆ ಕಣ್ಣು ಮುಚ್ಕೋಬಾದು. ಯಾಕಂದ್ರೆ ನಾವೀಗ ಒಂದು ಸುಂದರವಾದ ಹಚ್ಚ ಹಸಿರಾದ ಕಾಡಿನೊಳಗಡೆ ಹೋಗ್ತಿದೀವಿ. ಅಲ್ಲೇನಿದೆ ಅಂತ ನೋಡೋಣ ಬನ್ನಿ. ಅಬ್ಬಾ, ಎಂಥ ದೊಡ್ಡ ಕಾಡು ಅಲ್ವಾ? ಆ ದಟ್ಟವಾದ ಕಾಡಿನ ಮಧ್ಯೆ ಬಾಲು ಅಂತ ಒಂದು ಚಿಕ್ಕ ಕರಡಿ ಮರಿ ಇತ್ತು. ನೋಡಕ್ಕೆ ತುಂಬ ಮುದ್ದಾಗಿತ್ತು. ಯಾವಾಗ್ಲೂ ಅತ್ತಿತ್ತ ಓಡಾಡ್ಕೊಂಡು ತುಂಟಾಟ ಮಾಡ್ಕೊಂಡು ನಗ್ತಾ ಅದೆಷ್ಟು ಖುಷಿಯಾಗಿತ್ತೋ. ಆ ಬಾಲುಗೆ ಪ್ರಪಂಚದಲ್ಲೇ ಒಂದು ವಸ್ತು ಅಂದ್ರೆ ಪಂಚಪ್ರಾಣ. ಏನಿರ್ಬೋದು ಹೇಳಿ ನೋಡೋಣ. ಅದೇ ಚಿನ್ನದ ಬಣ್ಣದ ತಿನ್ನಕ್ಕೆ ಸಿಹಿ ಸಿಹಿಯಾಗಿರೋ ಜೇನುತುಪ್ಪ. ಅಬ್ಬಬ್ಬ, ಅದರ ವಾಸನೆ ಬಂದ್ರೆ ಸಾಕು, ಬಾಲು ಬಾಯಲ್ಲಿ ನೀರ್ ಬಂದ್ಬಿಡೋದು. ಸರಿ, ಹೀಗೆ ಒಂದು ದಿನ ಬಾಲು ಜೇನ್ತುಪ್ಪ ಎಲ್ಲಿದೆ ಅಂತ ಹುಡುಕ್ತಾ ಕಾಡಲ್ಲಿ ನಡೀತಾ ಇತ್ತು. ನಡೀತಾ ನಡೀತಾ ಇದ್ದಕ್ಕಿದ್ದ ಹಾಗೆ ದೂರದಲ್ಲಿ ಒಂದು ಹಳೆ ಮರದ ಮೇಲೆ ಏನೋ ಒಂದು ಥಳ ಅಂತ ಚಿನ್ನದ ಥರ ಹೊಳಿತಾ ಇತ್ತು. ಬಾಲುವಿಗೆ ಒರೇ ಆಶ್ಚರ್ಯ. ಅರೆ, ಅದೇನದು ಅಂತ ನೋಡಕ್ಕೆ ತುಂಬ ಕುತೂಹಲ ಆಯಿತು. ಅದು ಮೆಲ್ಲಗೆ ಆ ಮರದ ಹತ್ರ ಹೋಯ್ತು. ಹೋಗಿ ನೋಡಿದ್ರೆ, ಅಯ್ಯೋ, ಅದೊಂದು ಜೇನುಗೂಡು. ಆದ್ರೆ ಬಾಲುಗೆ ಆಶ್ಚರ್ಯ. ಅರೆ, ನಾನು ಎಷ್ಟೋ ಜೇನುಗೂಡು ನೋಡಿದೀನಿ, ಆದ್ರೆ ಇದ್ಯಾಕೆ ಹೀಗೆ ನಕ್ಷತ್ರ ಥರ ಮಿಂಚ್ತಾ ಇದೆ ಅಂತ ಅದಕ್ಕೆ ಅದ್ಭುತ ಅನಿಸ್ತು. ಇನ್ನು ಕುತೂಹಲ ತಡ್ಕೊಳ್ಳೋಕೆ ಆಗ್ಲಿಲ್ಲ ಅದಕ್ಕೆ. ಮೆಲ್ಲಗೆ ಆ ಜೇನುಗೂಡಿಂದ ಒಂದೇ ಒಂದು ಹನಿ ಜೇನುತುಪ್ಪನ ತೆಗೆದು ಬಾಯಿಗಿಟ್ಕೊಂತು. ಅಬ್ಬಾ, ಎಂಥ ರುಚಿ ಅದು! ಆದ್ರೆ ನೋಡಿ, ಅಚ್ಚರಿ ಅಂದ್ರೆ ಇದೆ. ಆ ಜೇನುತುಪ್ಪ ತಿಂದ ತಕ್ಷಣನೇ ಆ ಗೂಡು ಇನ್ನಷ್ಟು ಜೋರಾಗಿ ಪ್ರಕಾಶಮಾನವಾಗಿ ಹೊಳೆಯೋಕೆ ಶುರು ಮಾಡ್ಬಿಡ್ತು. ಆಗ ಆ ಜೇನುಗೂಡಿನ ಒಳಗಡೆಯಿಂದ ಸಂಗೀತದ ಥರ ಒಂದು ಮೆಲ್ಲನ ಧ್ವನಿ ಕೇಳಿಸ್ತು. ಅದು ಹೇಳ್ತು, ಮುದ್ದು ಬಾಲು, ಇದು ಬರೀ ಜೇನು ಅಲ್ಲ ಕಣೋ, ಇದು ಜಾದೂ ಜೇನು. ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ, ಒಳ್ಳೆಯ ಮನಸ್ಸಿರುತ್ತೋ ಅವರಿಗೆ ಮಾತ್ರ ಇದು ಸಿಗೋದು ಉಂಟ. ಬಾಲು ಆ ಜಾದೂ ಮಾತನ್ನ ಕೇಳಿ ಹೀಗೆ ಆಶ್ಚರ್ಯದಲ್ಲಿ ನಿಂತಿರುವಾಗಲೇ ಠಪ್ ಅಂತ ಒಂದು ಸಣ್ಣ ಸದ್ದು. ಏನಪ್ಪಾ ಇದು ಅಂತ ನೋಡಿದ್ರೆ, ಅಯ್ಯಯ್ಯೋ, ಮರದ ಮೇಲಿದ್ದ ಗೂಡಿಂದ ಒಂದು ಚಿಕ್ಕ ಹಕ್ಕಿ ಮರಿ ಕೆಳಗೆ ಬಿದ್ದುಬಿಟ್ಟಿತ್ತು. ಪಾಪ, ಅದಿನ್ನೂ ಪುಟ್ಟದು, ಅದಕ್ಕೆ ಹಾರಕ್ಕೂ ಬರ್ತಿರ್ಲಿಲ್ಲ. ಇದು ನೋಡಿದ ತಕ್ಷಣ ಬಾಲು ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡ್ಲಿಲ್ಲ. ಓಡಿ ಹೋಗಿ ಆ ಪುಟ್ಟ ಹಕ್ಕಿ ಮರಿನ ತನ್ನ ಮೃದುವಾದ ಕೈಯಲ್ಲಿ ಹೂವಿನ ಥರ ಮೆಲ್ಲಗೆ ಎತ್ಕೊಂತು. ಆಮೇಲೆ ನಿಧಾನವಾಗಿ ಮರ ಹತ್ತಿ ಅದರ ಅಮ್ಮನ ಪಕ್ಕ ಅದರ ಗೂಡಲ್ಲಿ ಭದ್ರವಾಗಿ ಇಟ್ಟು ಬಂತು. ಬಾಲು ಈ ಒಳ್ಳೆ ಕೆಲಸ ಮಾಡಿ ಮುಗಿಸ್ತಿದ್ದಾಗೆ ಆ ಜಾದೂ ಜೇನುಗೂಡಿದೆಯಲ್ಲ, ಅದು 1000 ಸೂರ್ಯ ಒಂದೇ ಸಲ ಬಂದಾಗೆ ಪಡಪಡ ಅಂತ ಹೊಳ್ಯಕ್ಕೆ ಶುರು ಮಾಡ್ತು. ಇಡೀ ಕಾಡೆ ಆ ಬಂಗಾರದ ಬೆಳಕಲ್ಲಿ ಮಿಂದೆದ್ದೋಯ್ತು. ಅಷ್ಟೇ ಅಲ್ಲ, ಆ ಬೆಳಕಿನ ಜೊತೆಗೆ ಆ ಮರದಿಂದ ಸಿಹಿಯಾದ ಹೊಳೆಯೋ ಜೇನುತುಪ್ಪ ನದಿಯಲ್ಲಿ ನೀರ್ ಹರಿದು ಬಂದಾಗೆ ಧಾರಾಕಾರವಾಗಿ ಸುರಿಯೋಕ್ ಶುರುವಾಯ್ತು. ಇದನ್ನ ನೋಡಿ ಬಾಲುಗಂತೂ ಅಬ್ಬಾ, ಎಲ್ಲಿಲ್ಲದ ಸಂತೋಷ. ಆದ್ರೆ ನೋಡಿ, ನಮ್ಮ ಬಾಲು ಎಷ್ಟು ಒಳ್ಳೇದು ಅಂದ್ರೆ ಅಷ್ಟು ಜೇನುತುಪ್ಪನ ಒಬ್ನೇ ತಿನ್ಲಿಲ್ಲ. ಅದೇನ್ ಮಾಡ್ತು ಗೊತ್ತಾ? ತನ್ನ ಫ್ರೆಂಡ್ಸ್ ಎಲ್ರೂ ಅಂದ್ರೆ ಮೊಲ, ಅಳಿಲು, ಜಿಂಕೆ ಎಲ್ಲರನ್ನೂ ಪ್ರೀತಿಯಿಂದ ಕರೀತು. ಆ ಜಾದೂ ಜೇನುನ್ನ ಎಲ್ಲರ ಜೊತೆ ಹಂಚ್ಕೊಂಡು ತಿಂತು. ಹೀಗೆ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಆ ಸಿಹಿ ಜೇನುತುಪ್ಪ ತಿಂದು ಹಾಡಿ ಕುಣಿದು ಖುಷಿಯಿಂದ ನಕ್ಕುವು. ಆ ದಿನ ಇಡೀ ಕಾಡೆ ಒಂದು ದೊಡ್ಡ ಹಬ್ಬದ ಥರ ಕಾಣಿಸ್ತಾ ಇತ್ತು. ಹಾಗಾದ್ರೆ ಈ ಕಥೆಯಿಂದ ನಾವೇನ್ ತಿಳ್ಕೊಂಡ್ವಿ ನೋಡಿ? ಬಾಲು ಒಂದು ಒಳ್ಳೆ ಕೆಲಸ ಮಾಡಿದಕ್ಕೆ ಅದಕ್ಕೆ ಜಾದೂ ಜೇನು ಸಿಕ್ತು ಅಲ್ವಾ? ಅದರಂತೆಯೇ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮಗೂ ಯಾವಾಗ್ಲೂ ಒಳ್ಳೆಯದೇ ಆಗತ್ತೆ. ಈಗ ನೀವೆಲ್ಲರೂ ಒಂದು ನಿಮಿಷ ಯೋಚನೆ ಮಾಡಿ, ನೀವು ಯಾರಿಗಾದ್ರೂ ಸಹಾಯ ಮಾಡಿದ್ದು ಅಥವಾ ಮಾಡಿದ ಒಂದು ಒಳ್ಳೆ ಕೆಲಸ ನೆನ್ಪಿದ್ಯಾ? ನೆನ್ಪಿಟ್ಕೊಳ್ಳಿ, ನಾವು ಮಾಡುವ ಪ್ರತಿಯೊಂದು ಒಳ್ಳೆ ಕೆಲಸನೂ ಒಂದು ಜಾದೂ ಇದ್ದಾಗೆ. ಸರಿ, ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.